ಹಲೋ ಎವ್ರಿವನ್, ಇವತ್ತು ಭಾನುವಾರದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕುಕಿಂಗ್ ವ್ಲಾಗ್ದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭಾನುವಾರ ಅಂದ ತಕ್ಷಣ ಎಲ್ಲರ ಮನೆಯಲ್ಲೂ ತಿಂಡಿ ಲೇಟ್ ಇದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಒಂದಿನಾದರೂ ಹರಿಬರಿ ಇಲ್ಲದೇ ದಿನ ಇದ್ದಿದ್ದೆ ಅಂತ ಅಂದ್ಬಿಟ್ಟು ಲೇಟಾಗಿಯೇ ತಿಂಡಿ ಮಾಡ್ಕೋತೀವಿ ನಾವು ಬೆಳಗ್ಗೆ ಹೊತ್ತು. ಸೊ ಹಿಂದಿನ ದಿನವೇ ಪೂರಿ ಮಾಡೋಣ ಅಂತೇನೋ ಪ್ಲ್ಯಾನ್ ಇತ್ತು. ಆದರೆ ಪೂರಿಗೆ ಚೋಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಕಾಬೂಲ್ ಕಡಲೆಕಾಳಿಂದು ಮಸಾಲೆ ರಾತ್ರಿ ನೆನೆ ಹಾಕದೆ ಮರ್ತೋಯ್ತು ಕಾಳು. ಹಾಗಾಗಿ ಪೂರಿ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಮತ್ತು ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಆಲೂಗೆಡ್ಡೆನ ಬೆಳಗ್ಗೆ ಬೇಯಿಸಿಟ್ಕೊಂಡಿದ್ದೆ, ಒಂದು 4ರಿಂದ 5 ಆಲೂಗೆಡ್ಡೆ ಮೀಡಿಯಮ್ ಸೈಜ್ದು. ಅದನ್ನು ಸಿಪ್ಪೆ ಎಲ್ಲ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ಪಲ್ಯ ಮಾಡೋದಕ್ಕೆ ಎಣ್ಣೆಗೆ ಸ್ವಲ್ಪ ಇಂಗು ಹಾಕಿದ್ದೀನಿ, ಯಾಕೆಂದರೆ ಅದು ಸ್ವಲ್ಪ ವಾಯು ಅಲ್ವಾ, ಹಾಗಾಗಿ ಇಂಗನ್ನ ಸೇರಿಸಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪುಡಿ, ಹಸಿಮೆಣಸಿನ್ಕಾಯಿ ಒಂದು 3 ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಖಾರನೂ ಜಾಸ್ತಿ ಬರೋದಿಲ್ಲ, ಹಾಗೆಯೇ ಅದು ತಿಂದ್ರೂ ಸಹ ಖಾರ ಅಂತ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ನಾವು ಕರಿಬೇವಿನ ಸೊಪ್ಪಿನ ಪೌಡರು ಹಾಗೆಯೇ ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣ ಸಣ್ಣದಾಗಿ ಹಾಕಿದಾಗ ಪ್ಲೇಟ್ನಲ್ಲಿ ಏನು ಸೈಡಿಗೆ ತೆಗೆದಿಡೋ ಅಂಥದ್ದು ಏನೂ ಇರೋದಿಲ್ಲ. ಹಾಗಾಗಿ ನಾನು ಎಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತೀನಿ. ಈರುಳ್ಳಿ ಒಂದು 2ರಿಂದ 3 ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಆಲೂಗೆಡ್ಡೆದು ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ, ಅದೆಲ್ಲ ಹಾಕಿದ ನಂತರ ಕೊನೆಯಲ್ಲಿ ಬೇಯಿಸಿ ತುರಿದಿಟ್ಕೊಂಡಿದ್ದಂಥ ಆಲೂಗೆಡ್ಡೆ ಇದೆಯಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಡ್ರೈ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ಇದು. ಸ್ವಲ್ಪ ಆಲೂಗೆಡ್ಡೆನ ಸಾಫ್ಟಾಗಿ ಬೇಯಿಸ್ಕೊಂಡಿರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಆಲೂಗೆಡ್ಡೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಲ್ಲಿ ಒಂದು 2-3 ಮಿನಿಟ್ಸ್ ಬಿಡಬೇಕು. ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಬಿಸಿ ಆಗಲಿ, ಅಲ್ಲಿವರೆಗೆ ಈ ಕಡೆ ಚಟ್ನಿಗೂ ಸಹ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜದ ಚಟ್ನಿ ಮಾಡೋಣ ಅಂತ ಒಂದು 2 ಹಿಡಿ ಕಡಲೆ ಬೀಜನ ಪ್ಯಾನಿಗೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ ಬಿಟ್ವೀನ್ ಈ ಕಡೆ ಪಲ್ಯನೂ ಸಹ ರೆಡಿ ಆಯಿತು. ಪಲ್ಯಕ್ಕೆ ಇವಾಗ ಬಿಸಿ ಆಗ್ತಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ನಾನು 1 ಹೋಳು ನಿಂಬೆ ರಸ ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ಪಲ್ಯ ಸ್ವಲ್ಪ ಹುಳಿ ಮುಂದೆ ಇದ್ದಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನಾನು 1 ಹೋಳು ಪೂರ್ತಿಯಾಗಿ ನಿಂಬೆ ರಸನ ಹಾಕೋತಾ ಇದ್ದೀನಿ. ಅಷ್ಟೊಂದು ಹುಳಿ ಇಷ್ಟಪಡಲ್ಲ, ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಒಂದು ಅರ್ಧ ಹೋಳು ಮಾತ್ರ ನಿಂಬೆ ರಸನ ಹಾಕ್ಕೊಳ್ಳಿ. ಸ್ಟವ್ನ ಆಫ್ ಮಾಡಿ ಇಲ್ಲಿ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಲ್ಯ ರೆಡಿ ಆಯಿತು. ಇವಾಗ ಚಟ್ನಿಗೂ ಸಹ ಕಡಲೆ ಬೀಜ ಏನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ. ಮಿಕ್ಸರ್ ಜಾರು ಈ ಹಿಂದೆನೇ ಬೆಳಗ್ಗೆ ಇನ್ನೂ ಕರಿಬೇವಿನ ಸೊಪ್ಪೊಂದು ಪೌಡರ್ ಸಹ ರೆಡಿ ಮಾಡ್ಕೊಂಡಿದ್ದೆ, ಇನ್ನೊಂದು ಬ್ಯಾಚು. ಸೊ ಅದೇ ಮಿಕ್ಸರ್ ಜಾರ್ನ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಇದೇನು ಮೊದಲೇ ಗ್ರೀನ್ ಆಗಿದೆ ಅಂತ ಅಂದ್ಕೋಬೇಡಿ. ಕಡಲೆ ಬೀಜಕ್ಕೆ ಸ್ವಲ್ಪ ಹುರ್ಗಡ್ಲೆ ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಹಾಕೋದು ಮರ್ತೋಗಿತ್ತು, ಸೊ ಹಾಗಾಗಿ ರುಬ್ಬಿದಾದ ನಂತರ ಮತ್ತೆ ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಏನು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಇದು ಹುಣಸೆ ಹಣ್ಣು ಅದೆಲ್ಲ ಏನೂ ಹಾಕೋದು ಬೇಡ, ಬರೀ ಉಪ್ಪು ಇಷ್ಟು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪೌಡರ್ ಹಾಕಿದ್ರೆ ಸಾಕು, ಸಕ್ಕತ್ತಾಗಿರುತ್ತೆ ಚಟ್ನಿ ತಿನ್ನೋದಕ್ಕೆ. ಈವನ್ ಕಾಯಿ ಚಟ್ನಿಗೂ ಅಷ್ಟೇ, ಬರೀ ಕಾಯಿ, ಸ್ವಲ್ಪ ಹುರ್ಗಡ್ಲೆ, ಕರಿಬೇವು, ಉಪ್ಪು ಇಷ್ಟು ಹಾಕಿ ಮಾತ್ರ ರುಬ್ಬಿಟ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಎಕ್ಸ್ಟ್ರಾ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹುಣಸೆ ಹಣ್ಣು ಅದೆಲ್ಲ ಹಾಕಿದ್ರೇ ಒಂದು ಸ್ವಲ್ಪ ಕೆಲವೊಮ್ಮೆ ಹುಳಿ ಮುಂದೆ ಆಗಿಬಿಡುತ್ತೆ, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಗೊತ್ತಾಗ್ದೇ ಜಾಸ್ತಿ ಹಾಕ್ಬಿಟ್ರೆ ಅದರದೇ ಫ್ಲೇವರ್ ಇದ್ಬಿಡುತ್ತೆ. ಸೊ ಈ ರೀತಿ ಬರೀ ಸ್ವಲ್ಪ ಪ್ರಮಾಣದಲ್ಲೇ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪನೇ ಹಾಕಿ ತಯಾರು ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಇಲ್ಲಿ ಪೂರಿ ಅಂದ ತಕ್ಷಣ ನಾನು ಇಲ್ಲಿ ಪೂರಿಗೆ ಬರೀ ಗೋಧಿ ಹಿಟ್ಟು, ಉಪ್ಪು, ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ತಕ್ಷಣವೇ ಉಂಡೆನೂ ಸಹ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಏಕೆಂದರೆ ಪೂರಿ ಹಿಟ್ಟನ್ನು ನೆನೆಸೋ ಅಂಥ ಅವಶ್ಯಕತೆ ಇಲ್ಲ, ತಕ್ಷಣವೇ ಪ್ರಿಪೇರ್ ಮಾಡ್ಬೋದು. ನೆಂದಷ್ಟು ಅದು ಪೂರಿ ಹಿಟ್ಟು ಎಣ್ಣೆ ಹೀರ್ಕೊಂಡಂಗೆ ಆಗುತ್ತೆ. ಸೊ ಕಲಸಿದ ತಕ್ಷಣವೇ ಉಂಡೆನ ಮಾಡಿ ರೆಡಿ ಮಾಡಿ ಇಟ್ಕೊಬಿಡಿ. ಇಲ್ಲಿ ಎಣ್ಣೆನೂ ಸಹ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗೋಷ್ಟರಲ್ಲೇ ಒಂದು 6ರಿಂದ 7 ಪೂರಿನ ಇಲ್ಲಿ ಅರ್ದಿಟ್ಕೊಬಿಡ್ಬೋದು ಅಂತ ಇಲ್ಲಿ ಲಟ್ಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಪೂರಿದು ಪ್ರೆಸ್ಸರ್ ಬರುತ್ತೆ ನೋಡಿ, ಅದರಲ್ಲೂ ಸಹ ಮಾಡ್ಬೋದು. ಒಂದೊಂದೇ ಪೂರಿನ ಪ್ರೆಸ್ ಮಾಡಿ ಎಣ್ಣೆಗೆ ಬಿಡ್ಬೋದು. ನನಗೆ ಈ ರೀತಿ ಲಟ್ಸೋದೇ ಈಸಿ, ತುಂಬ ಸುಲಭವಾಗಿ. ಸ್ವಲ್ಪ ಇದು ಲಟ್ಟಣಿಗೆಗೆ ಹಾಗೆಯೇ ಅದು ಮಣೆಗೆ ಸ್ವಲ್ಪ ಎಣ್ಣೆ ಹತ್ಕೊಂಡು ಈ ರೀತಿ ಒಂದು 3ರಿಂದ 4 ಸಲ ಲಟ್ಸಿದ್ರೆ ಆಯಿತು. ತುಂಬ ತೆಳುವಾಗೂ ಇರಬಾರ್ದು, ತುಂಬ ದಪ್ಪದಾಗೂ ಇರಬಾರ್ದು, ಮೀಡಿಯಮ್ ಹದದಲ್ಲಿ ಪೂರಿಗಳನ್ನ ಲಟ್ಸಿ ಇಟ್ಕೋಬೇಕು.
ಎಣ್ಣೆ ಹಚ್ಚಿದ್ರೇ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನಲ್ಲಿ ಹೊರಳಿಸ್ಬಿಟ್ಟು ಪೂರಿ ಲಟ್ಸಿದ್ರೆ ಎಣ್ಣೆ ಎಲ್ಲ ಸ್ವಲ್ಪ ಗಲೀಜಾದಂಗೆ ಆಗುತ್ತೆ. ಹಾಗಾಗಿ ನಾನು ಇದೇ ರೀತಿ ಯಾವಾಗಲೂ ಪ್ರತಿಯೊಂದು ಪೂರಿಗೂ ಸ್ವಲ್ಪ ಸ್ಲ್ಯಾಬಲ್ಲಿ ಮಾಡ್ತಾಯಿದ್ರೆ ಸ್ಲ್ಯಾಬ್ಗೆ ಅಥವಾ ಅದು ಮಣೆಗೆ ಅಂಟದೇ ಇರಲಿ ಅಂತ ನಾನು ಈ ರೀತಿ ಎಣ್ಣೆನ ಹಾಕೋತೀನಿ. ನಾನು ಪ್ರತಿ ಸಲ ಇದು ಚಪಾತಿ ಮಣೆ ತೋರಿಸ್ದಾಗ್ಲೂ ಮಣೆ ಕಲ್ಲಿಂದ ತುಂಬ ಚೆನ್ನಾಗಿದೆ ಅಂತ ನಂಗೆ ತುಂಬ ಕಮೆಂಟ್ಸ್ ಬರುತ್ತೆ. ಇದು ಆ್ಯಕ್ಚುಲಿ ಗ್ರಾನೈಟ್ಸ್ದು. ನಾನು ಇಲ್ಲೇ ಹಾಸನಲ್ಲಿ ಇಲ್ಲಿ ಪೋಸ್ಟ್ ಆಫೀಸ್ ಇದೆ ನೋಡಿ, ಮೇನ್ ಪೋಸ್ಟ್ ಆಫೀಸ್, ಅದ್ರ ಪಕ್ಕದಲ್ಲಿ ಆಲ್ಮೋಸ್ಟ್ ಒಂದು 9 years ಬ್ಯಾಕ್ ತೊಗೊಂಡಿದ್ದು. ಅದ್ರ ಕೆಳಗಡೆ 3 ಕಾಲು ಸಹ ಇತ್ತು, ಅದು ಮುರಿದೋಗಿದೆ. ಸೊ ಇವಾಗ ಬರೀ ಆ ಗ್ರಾನೈಟ್ದು ಕಲ್ಲನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಮನೆ ಕಟ್ಟಬೇಕಾದ್ರೆ ಗ್ರಾನೈಟ್ಸ್ದ್ರಲ್ಲೂ ಸಹ ಮಾಡಿಸ್ಕೋಬೋದು. ಪೂರಿ ಲಟ್ಸಿ ಇಟ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನೂ ಸಹ ಚೆನ್ನಾಗಿ ಕಾದಿತ್ತು. ಒಂದೊಂದೇ ಪೂರಿನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಬೇಯಿಸೋ ಹಾಗಿಲ್ಲ, ಏಕೆಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾದ ನಂತರನೇ ಪೂರಿ ಹಾಕಬೇಕು, ಇಲ್ಲಾಂದರೆ ಅದು ಉಬ್ಬೋದಿಲ್ಲ ಪೂರಿ. ಹಾಗೆಯೇ ಎಣ್ಣೆನೂ ಸಹ ಹೀರಲ್ಲ. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅನ್ನೋದಾದರೆ ಅದು ಪೂರಿ ಫ್ಲ್ಯಾಟ್ ಆಗುತ್ತೆ. ಆ್ಯಂಡ್ ಫ್ಲ್ಯಾಟ್ ಆಗ್ತಿದ್ದ ಹಾಗೆಯೇ ಎಣ್ಣೆ ಹೀರಿಬಿಡುತ್ತೆ ಪೂರಿ. ಸೊ ಈ ರೀತಿ ಸ್ವಲ್ಪ ಒಂದು 2-3 ಸೆಕೆಂಡ್ ಅಷ್ಟೇ, 2-3 ಸೆಕೆಂಡ್ಗೆ ಚೆನ್ನಾಗಿ ಅದು ಕಲರ್ ಬಂದುಬಿಡುತ್ತೆ ಪೂರಿ. ನಿಮಗೆ ಕ್ರಿಸ್ಪ್ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೂ ಗರ್ಗರಿಯಾಗಿ ಕಲರ್ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸಾಫ್ಟಾಗೇ ಮಾಡೋದು, ಹಾಗಾಗಿ ಸಾಫ್ಟಾಗೇ ತೆಗೆದು ಇಟ್ಕೊತಾ ಇದ್ದೀನಿ ಇಲ್ಲಿ. ಸೊ ಭಾನುವಾರ ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ತಿಂಡಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.